ಮೊದಲ ಹಂತದ ಟಾಸ್ ಸೇವನ ದಾಖಲಿಸಿರ್ತಕ್ಕಂಥ ಮೈಟಿ ಬೆಂಗಳೂರಿನ ತಂಡ ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂಡಗಳು ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ್ ಆರಂಭಿಕ ಹಂತದ ಆಟಗಾರರು, ಸಚಿನ್ ಕೋಟೇಶ್ವರ ಮತ್ತು ವಿನೋದ್ ಆರಂಭಿಕ ಹಂತದ ಆಟಗಾರರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದು ಹಂತದ ಲೆಕ್ಕಾಚಾರ, ಒಂದು ಹಂತದ ಮಾತುಕತೆ ಬಳಿಕ ಮತ್ತೆ ಕ್ಷಣಗಳನ್ನೇ ಫೈನಲ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಆಟಗಾರರಿಗೆ ಚೈರ್ಸ್ ಗಳನ್ನು ಬಿಟ್ಟು ಕೊಡಿ ಡಗೌಟ್ಸ್ ನಲ್ಲಿ. ಅವರು ಇವ್ರಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಆರಂಭಿಕ ಹಂತದ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ವಿನೋದ್ ಮತ್ತು ಸಚಿನ್ ಕೋಟೇಶ್ವರ. ಮೊದಲ ಚೆಂಡಿಗಾಗಿ ಚೆಂಡನ್ನು ತಿರುಗಿಸಬಲ್ಲಂತ ಸ್ಯಾಂಡಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರು. ಬಹಳಷ್ಟು ಒಂದು ಹೋರಾಟ ನಿರೀಕ್ಷೆಯ ಪಂದ್ಯ ಕ್ಷಣಗಳನ್ನೇ ಆರಂಭವನ್ನು ಕಂಡುಕೊಳ್ತಾ ಇದೆ. 2025 ಸಾಗರ ಫ್ರೆಂಡ್ಸ್ ಆಫ್ 2025 ಫೈನಲ್ ಹೋರಾಟ. ಒಂದು ಬೆಂಗಳೂರಿನ ಪ್ರತಿಷ್ಠಿತ ತಂಡ, ಮತ್ತೊಂದೆಡೆ ಉಡುಪಿ ಪರಿಸರ ಮತ್ತೊಂದು ಶ್ರೇಷ್ಠ ತಂಡ. ಮೊದಲ ಚೆಂಡು ಅಡ್ಡ ಹೊಡೆತಗಳ ಮಾದರಿ ಹೊಡೆತವನ್ನು ದಾಖಲಿಸಿಕೊಂಡ್ರು. ಬೌಂಡ್ರಿ ಅಡ್ಡಾಯಿಸಿದ್ದಾರೆ. ಒಂದೋಟ, ಎರಡನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ್ರು. 2 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ನೋಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. 1+2 3 ಓಟಗಳ ಸೇರ್ಪಡೆ. ತಡ ಮತ್ತೆ 3ರ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಚಂಡಿ ಮತ್ತೆ ಎಸೆಗಾರಿಕೆಯನ್ನು ಕಾಡ್ತಾ ಇರ್ತಕ್ಕಂಥ ಎಸೆತಗಾರ. ಅತ್ಯುತ್ತಮ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. ವಿನೋದ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ ಪ್ರಾಮುಖ್ಯದ ಫೈನಲ್ ಹೋರಾಟದಲ್ಲಿ. ಹೊಸ ಆಟಗಾರ ಸ್ವಸ್ತಿಕ್ ನಾಗರಾಜ್ ಸರ್ವಶ್ರೇಷ್ಠ ನೆಲೆಯಲ್ಲಿ 6 ಬೈಕ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಟೆನಿಸ್ ಬಾಲ್ನ ಅಗ್ರಮಾನ್ಯ ಕ್ರಿಕೆಟರ್, ಏಕಮಾತ್ರ ಆಟಗಾರ. 5 ಬೈಕ್ಗಳನ್ನು ಪಡ್ಕೊಂಡು ಅಗ್ರಸ್ಥಾನದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇರ್ತಕ್ಕಂಥವರು. ಹೆಮ್ಮೆಯ ಆಲ್ರೌಂಡರ್ ಆಟಗಾರ ಕೂಡ. ಶಿವಮೊಗ್ಗ ಪರಿಸರದ ಆಟಗಾರ ಆದ್ರೂ ಕೂಡ ಈ ಪರಿಸರ ಅವರ ಧರ್ಮಪತ್ನಿ ಊರು ಕೂಡ ಸಾಗರ. ಆ ಪರಿಸರದ ಒಂದು ಬಹಳಷ್ಟೊಂದು ಅಭಿಮಾನಿಗಳನ್ನು ನೆಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸ್ವಸ್ತಿಕ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಮತ್ತೆ ಸಾಂಡಿ. ಮೂರನೇ ಬಾರಿ ತಡ ಮೊತ್ತ 3 ಓಟಗಳು. ಬಹಳಷ್ಟು ಹೋರಾಟ ನಿರೀಕ್ಷೆ ಪಂದ್ಯ. 30 ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋದ್ರು. ಸಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು.
ತನ್ನ ಮೊತ್ತ 4ಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಒಂದು ಪ್ರಮುಖ ಹೋದರಿ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಸೆಮಿಫೈನಲ್ ಅಂತ ನಿರ್ಣಾಯಕ ಪಂದ್ಯಗಳಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಪಾಂಚಜನ್ಯವನ್ನು ಸುಲಭವಾಗಿ ಫೈನಲ್ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಸಚಿನ್ ಕೋಟೇಶ್ವರ ಶೈಕನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಸಾಂಡಿ ರಕ್ಷಣಾತ್ಮಕ ಆಟ ಮತ್ತೆ ಕವರ್ ಪಾಯಿಂಟ್ ವಿಭಾಗಕ್ಕೆ ತಳ್ಳುವಂತಹ ಸುಂದರತೆ ಆಟವನ್ನು ಆಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 5ಕ್ಕೆ ಕ್ರಮಿಸ್ತಾ ಇದೆ. ಪವರ್ ಪ್ಲೇ ಮೊದಲ ಓವರ್ನಲ್ಲಿ 6 ಓವರ್ಗಳ ಫೈನಲ್ ಹೋರಾಟ. ಕಳೆದ ಒಂದು 6 ದಿನಗಳ ಹೋರಾಟದ ಪಂದ್ಯಾಕೂಟ ಅಂತಿಮ ಹಂತ. ಕೇವಲ ಒಂದು ಪಂದ್ಯ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫೈನಲ್ ಹೋರಾಟ ಪ್ರಶಸ್ತಿ ನಿರ್ಣಯದ ಸುತ್ತ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಡ್ಡ ಹೊಡೆತಗಳ ಮಾದರಿ ಹೊಡೆತಗಳನ್ನು ಸ್ವೀಪ್ ಶಾಟ್ ಮಾದರಿಯಲ್ಲಿ ದಾಖಲಿಸುವಂತ ಪ್ರಯತ್ನವನ್ನು ಸ್ವಸ್ತಿಕ್ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಮೊದಲ ಓವರ್ ಮುಕ್ತಾಯದಲ್ಲಿ ಒಂದು ಅತ್ಯುತ್ತಮ ರೀತಿಯ ಓವರ್ ಅನ್ನು ದಾಖಲಿಸಿರ್ತಕ್ಕಂತಹ ಸ್ಯಾಂಡಿ ಕೇವಲ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಸಮಾಲೋಚನೆಗಳ ಮುಂದುವರಿಕೆ ಬಳಿಕ ಹೊಸ ಬೌಲರ್ ರೂಪದಲ್ಲಿ ಪ್ರಮೋದನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣುವಂತಹ ಹಂತವನ್ನು ಕಾಣ್ತಾ ಇದೆ. ಅತ್ಯುತ್ತಮ ಹೊಡೆದ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಸೆತಗಾರಿ ಪಂದ್ಯಾಟದುದ್ದಕ್ಕೂ ಮೈಟಿ ಪರವಾಗಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ತಡ ಮೊತ್ತ 5ಕ್ಕೆ 1 40-45 ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. 2 ತಂಡಗಳು ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರರನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು. ಬಿರುಸಿನ ಆಟವನ್ನು ಆಡಬಲ್ಲಂತ ಬಹಳಷ್ಟು ಉತ್ತಮ ರೀತಿಯ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರತಕ್ಕಂಥ ತಂಡಗಳನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ತನ್ಮೂಲಕ ಡಿಪಕ್ಷ ಕವರ್ಸ್ ವಿಭಾಗದಲ್ಲಿ ಒಂದೋಟ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ. ಕ್ವಿಕರ್ ಡೆಲಿವರಿ ತ್ವರಿತ ಗತಿಯ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವ. ಕ್ಷೇತ್ರ ಕ್ಷಣಗಳು ಸರಾಗವಾಗಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 3ನೇ ಬಾರಿ ತಡ ಮೊತ್ತ 7 ಓಟಗಳು. 6 ದಿನಗಳ ಹೋರಾಟದ ಪಂದ್ಯಾಕೂಟದ ಅಂತಿಮ ಹಂತ. ಪ್ರಶಸ್ತಿ ನಿರ್ಣಯದ ಸುತ್ತು. ಬೀಸುವಂತಹ ಪ್ರಯತ್ನಗಳು ಕ್ಷಣಕಾಲ ಗಾಳಿಯಲ್ಲಿತ್ತು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದೆ. ಅತ್ಯುತ್ತಮ ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮುರಳಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಮೊದಲ ಅದೃಷ್ಟದ ಜೀವದಾನವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಸಚಿನ್ ಕೋಟೇಶ್ವರ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಗುರುಸಾಗರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ.
ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಚೆಂಡು ಎರಡನೇ ಓವರ್ನಲ್ಲಿ ಎರಡು ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಮತ್ತೆ ಐದನೇ ಬಾರಿ ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ, ಸಾಬುದ್ದೀನ್ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ಪತನವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಎಂಟಕ್ಕೆ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಹೊಸ ಆಟಗಾರ ಇನ್ನಿಂಗ್ಸ್ ಅನ್ನು ಆಧರಿಸಬಲ್ಲಂತಹ ಸಾಮರ್ಥ್ಯದ ಮತ್ತೋರ್ವ ಯುವ ಆಟಗಾರ ಅಭಿ ಪಾಣ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಪ್ರಮುಖ ಸೆಮಿಫೈನಲ್ ಅಂತ ಖಾದರ್ ಅವರು ನಮ್ಮ ಪಂದ್ಯಾಕೂಟಕ್ಕೆ ಆಗಮಿಸಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂತಿಮ ಒಂದೇ ಸತ ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಎರಡನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕ್ರೀಡಾಂಗಣದ ಉದ್ದಗಲಕ್ಕೂ ಬಹಳಷ್ಟು ಒಂದು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಹಂತದಲ್ಲಿ ಅಂಪೈರ್ ನೋ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. ಕ್ಲೀನ್ ಬೌಲ್ಡ್ ಆದ್ರೂ ಕೂಡ ಸ್ವಲ್ಪ ಅದೃಷ್ಟವನ್ನು ನೆಚ್ಚಿಕೊಳ್ತಾ ಇರ್ತಕ್ಕಂಥ ಅಭಿಪಾಣ ಇಲ್ಲಿ ಅದೃಷ್ಟ ಬಲದ ಮುಖಾಂತರವಾಗಿ ಅದೇ ಯಾವ ರೀತಿ ಆಟ ಈ ಹಂತದಲ್ಲಿ ಮುಂದುವರಿಕೆಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಒಂದೋಟಗಳ ಸೇರ್ಪಡೆ ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ತನ್ನ ಮೊತ್ತ ಕೂಡ 9 ಓಟಗಳು. ಫ್ರೀಟ್ ಲಾಭದ ಚೆಂಡು ಬೀಸುವಂತಹ ಪ್ರಯತ್ನಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಎರಡನೇ ಓವರ್ನ ಬಳಿಕ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಎರಡು ಪ್ರಮುಖ ಹೊದ್ದರಗಳ ಆಘಾತವನ್ನು ಕಂಡುಕೊಂಡ್ರು. ಸ್ವಸಿಕ್ ಮತ್ತು ವಿನೋದ ಕ್ಷಿಪ್ರಗತಿಯಲ್ಲಿ ಹೊದ್ದರನ್ನು ಒಪ್ಪಿಸಿದ್ದಾರೆ. ಪ್ರಾಮುಖ್ಯದ ಸೆಮಿಫೈನಲ್ ಅಂತ ಹೋರಾಟದಲ್ಲಿ ಕೂಡ ಒಂದು ಅತ್ಯುತ್ತಮ ಆಟವನ್ನೇ ತೋರ್ಪಡಿಸಿರ್ತಕ್ಕಂಥ ಎರಡು ಆಟಗಾರರು ಸಚಿನ್ ಕೋಟೇಶ್ವರ ಮತ್ತು ಅಭಿಪಾನಂದ್ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಭಾಗಿದಾರನ್ನು 3ನೇ ವಿಕೆಟ್ಗಾಗಿ ದಾಖಲಿಸಿದ್ರು. ಖಾದರ್ ಬಾಯಿ ಅವರು ಹಾಗೂ ಅಣ್ಣಿಯವರು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಟೂರ್ನಮೆಂಟಿನ ಪ್ರೋತ್ಸಾಹಕರು ಆಗಿರುವಂತಹ ಖಾದರ್ ಬಾಯಿ ಅವರು ಹಾಗೂ ಅಣ್ಣಿಯವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತೇವೆ. ನೀವು ಮುಖ್ಯ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಲೀಮನ್ನು ಪರಿಚಯಿಸಿರ್ತಕ್ಕಂಥ ತಂಡ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಕ್ಷೇತ್ರಕ್ಷಣ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ, ಚದುರಿಕೊಳ್ತಾ ಇದ್ದಾರೆ. 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಎರಡು ಪ್ರಮುಖ ಹೊದ್ದರಗಳ ಆಘಾತವನ್ನು ಕಾಣ್ತಾ ಇದೆ. ಮೇಲಾಡದ ಪರಿಸ್ಥಿತಿಯಲ್ಲಿ ಸಚಿನ್ ಕೋಟೇಶ್ವರ ಮತ್ತು ಅಭಿಪಾಣ ಅದ್ಯಾವ ರೀತಿಯ ನಿರ್ಣಾಯಕವಾದ ಭೂಮಿಕೆಯನ್ನು ವಹಿಸ್ತಾರಂತ ನೋಡಬೇಕಾಗಿದೆ. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 10ಕ್ಕೆ ಕ್ರಮಿಸ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ.
6 ದಿನಗಳ ಕಾಲದ ಹೋರಾಟದ ಪಂದ್ಯಾಕೂಟದ ಅಂತಿಮ ಹಂತ ಫೈನಲ್ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಗ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತಹ ತಂಡ, ವಿಜಯ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತಹ ತಂಡ 3,21,000 ರೂಪಾಯಿಗಳ ಜೊತೆಗೆ ಅಲ್ಲಿ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಅಲ್ಲಿ ತೀರ್ಪುಗಾರರೊಂದಿಗೆ ಚರ್ಚಿಸಬೇಡಿ, ಪಂದ್ಯಾಟ ಮುಂದುವರಿಸಿ. ತಡ ಮೊತ್ತ 11 ಓಟಗಳ ಚಾಲ್ತಿಯ 3ನೇ ಓವರ್ನಲ್ಲಿ 6 ಓವರ್ಗಳ ಫೈನಲ್ ಹೋರಾಟ. ರಾಜ್ಯದ ಅಗ್ರಮಾನ್ಯ ತಂಡಗಳು ಹೋರಾಟಕ್ಕೆ ಇಳಿತಾ ಇರ್ತಕ್ಕಂಥ ತಂಡಗಳು. ಫುಲ್ ಶಾಟ್ ಪ್ರಯತ್ನಗಳ ಮುಂದುವರಿಕೆ ಕಾಣ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಿಂದೆ ಅದೃಷ್ಟ ಬಲದಲ್ಲೊಂದು ಜೀವದಾಳವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಈಗ ಪ್ರಾಮುಖ್ಯ ಹಂತದಲ್ಲಿ ಮತ್ತೆ ಹೋದರೆಯನ್ನು ಒಪ್ಪಿಸಿದ್ದಾರೆ. 3ನೇ ವಿಕೆಟ್ ರೂಪದಲ್ಲಿ ಅಭಿಪಾಣ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ತಡ ಮೊತ್ತ 11ಕ್ಕೆ 3 ಫೈನಲ್ ಹೋರಾಟದಂತ ನಿರ್ಣಾಯಕ ಪಂದ್ಯದಲ್ಲಿ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ. ಹೊಸ ಆಟಗಾರ ಗಣೇಶ ಬೀಚಾಡೆ ಅಂಗಳಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಂಡ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಮನೋಜ ಕ್ಷೇತ್ರಕ್ಷಕ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ತಾಟಿ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ಮತ್ತೆ ದಾಖಲಿಸಿದ್ದಾರೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ ನಿಧಾನಗತಿಯಲ್ಲಿ 13ರ ಕಡೆಗೆ ಸಾಗ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ 3 ಪ್ರಮುಖ ಹೊದ್ದರಿಗಳ ಆಘಾತದ ನಡುವೆ 5ನೇ ಬಾರಿ ನೆಟ್ ನೇರ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನ. ಒಂಟಿ ಓಟಗಳಿಂದ ನಿರ್ಣಾಯಕವಾಗಿರ್ತಕ್ಕಂಥ ಭೂಮಿಕೆಯನ್ನು ವಹಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ತಡ ಮೊತ್ತ 14 ಓಟಗಳು. ಔಟರ್ ಜಾಗಿರ್ತಕ್ಕಂಥ ಹೊಡೆತ ಆರಂಭಿಕ ಜಾರಿಯಲ್ಲಿ ತೇಲಿ ಹೋಗ್ತಾ ಇದೆ. 1 ಓಟ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು. 3ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 16 ಓಟಗಳು. ಹಲೋ ಸರ್, ಈ ದಿನದ ಈ ಒಂದು ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಒಂದು ಸುಂದರವಾದಂತಹ ಹೊನಲು ಬೆಳಕಿನ ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು ಕ್ರೀಡಾಕೂಟದಲ್ಲಿ ಈ ಯಶಸ್ವಿಯಾದ ಕ್ರೀಡೆಯನ್ನು ಆರ್ಗನೈಸ್ ಮಾಡಿದಂತಹ ಸಾಗರ ಫ್ರೆಂಡ್ಸ್ ಟ್ರೋಫಿ 2025ರ ಈ ಒಂದು ಟೂರ್ನಿಮೆಂಟ್ಗೆ ವಿಶೇಷವಾಗಿ ಆರ್ಬಿಡಿಯ ಓನರ್ ಮಿಸ್ಟರ್ ಮಹೇಶ್, ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ, ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಬಂದು ಈ ಒಂದು ಟೂರ್ನಿ ನೋಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ಯಾಕಂದ್ರೆ ಎಷ್ಟೋ ಒಂದು ಕ್ರೀಡಾಕೂಟಕ್ಕೆ ಸಹಾಯ ಮಾಡುವಂತಹ ಆರ್ಬಿಡಿ ಮಹೇಶ್ ಈ ದಿನ ತಾವು ಖುದ್ದಾಗಿ ಬಂದು
ಒಂದು ಈ ಆಟವನ್ನು ನೋಡ್ತಾ ಇದ್ರೆ ನಮಗೆ ಬಹಳಷ್ಟು ಸಂತೋಷ ಆಗತ್ತೆ. ಅವರು ಸಣ್ಣವರು ದೊಡ್ಡವರು ಅಂದೆ ಪ್ರತಿಯೊಬ್ಬರನ್ನು ಗೌರವಿಸುವಂತಹ ಒಬ್ಬ ಸರಳ ವ್ಯಕ್ತಿ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ನಾನೆಲ್ಲೂ ಕೊಚ್ಕೊಳ್ಳಲ್ಲ ಅನ್ನುವ ವ್ಯಕ್ತಿ ಅಂತ ಏನಾದರೂ ಇದ್ರೆ ಮಿಸ್ಟರ್ RBD ಮಹೇಶ್ ಅವರೇ. ಸಾಗರ ಫ್ರೆಂಡ್ಸ್ ಟ್ರೋಫಿ 2025 ಈ ಕ್ರೀಡಾಕೂಟ ನೋಡ್ತಾ ಇದ್ದೀರಲ್ಲ, ನಿಮಗೆ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಮೂರನೇ ಓವರ್ನ ಮುಕ್ತಾಯದ ಬಳಿಕ ತಡ ಮೊತ್ತ 16ಕ್ಕೆ 3 ಹುದ್ದೆಗಳ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಒಂದು ಹಂತದ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ಪಾಂಚಜನ್ಯ ಅಂತಿಮ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ನಿತೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಪಾಂಚಜನ್ಯ ಈ ಋತುವಿನ ಮುಖಾಂತರವಾಗಿ ಉದಯವನ್ನು ಕಂಡರೂ ಕೂಡ ಒಂದು ಪಂದ್ಯಾಕೂಟದಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕಿರಣ್ ದೊಡ್ಡಮನೆ, ಉಮೇಶ್ ಬಾಳೆಗುಂಡಿ ಮತ್ತು ಚರಣ್ ಇವರ ನೇತೃತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ನೋ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ತಡ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಫೀಟ್ ಲಾಭದ ಚೆಂಡು. ಬೀಸುವಂತ ಪ್ರಯತ್ನ, ಫೀಟ್ ಲಾಭದ ಚೆಂಡು, ಸ್ಕ್ವೇರ್ ಸೀಮಾರೇಖೆ ಹೊರಬಾರಲು ಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ಸಚಿನ್ ಕೋಟೇಶ್ವರ ದಾಖಲಿಸಿದ್ರು. ಬಿರುಸಿನ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಬೀಸುವಂತಹ ಪ್ರಯತ್ನಗಳು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ತಡ ಮೊತ್ತ 23ಕ್ಕೆ ಕ್ರಮಿಸ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 4 ಚಾಲ್ತಿಯಲ್ಲಿ ಬಿರುಸಿನ ಹೊಡೆತಗಳಿಗೆ ಮುಂದಾಗ್ತಾ ಇರ್ತಕ್ಕಂಥ ಸಚಿನ್ ಕೋಟೇಶ್ವರ ಈಗಾಗಲೇ ಒಂದು ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. ತಡ ಮೊತ್ತ ಕೂಡ 23 ಓಟುಗಳು, 23. ಅಂತಿಮ 3 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಕಳೆದ 5 ದಿನಗಳಲ್ಲಿ ಹೋಲಿಸಿದ್ರೆ ಇವತ್ತು ಭಾನುವಾರ ಅಂತಿಮ ದಿನ. ಸಾಗರ ಪರಿಸರ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಅಂತಿಮ ಹೋರಾಟದ ಕ್ಷಣಗಣನೆಗೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕ ವರ್ಗ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಕೃತಜ್ಞತೆಗಳು. ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಸತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಓವರ್ನಲ್ಲಿ ತಡ ಮೊತ್ತ 24 ಓಟುಗಳು. ಕ್ರೀಡಾಂಗಣದ ಹೊರಭಾಗದಲ್ಲಿ ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ, ಬಹಳ ಶುದ್ಧಭ್ರತೆ ಕ್ಷೇತ್ರಕ್ಷಣೆ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ಶಸ್ತ್ರ ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದ್ದಾವೆ.
ಅಂತಿಮ ಒಂದೇ ಸತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಒಂದು ಚೆಂಡು. ಕೊನೆಯ ಚೆಂಡು. ತಡ ಮೊತ್ತ 26ಕ್ಕೆ ತಲುಪ್ತಾ ಇದ್ದಾವೆ. ನಿಧಾನ ಗತಿಯಲ್ಲಿ ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಈಗಾಗಲೇ ಪ್ರಮುಖ 3 ಮಂದಿ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಸಡನ್ಲಿ ಸ್ವಸ್ತಿಕ್ ಮತ್ತು ವಿನೋದನ ಹೋದರೆ ಆಘಾತವನ್ನು ಕಂಡರೂ ಕೂಡ ಒಂದೆಡೆ ಯಾವುದೇ ರೀತಿಯ ವಿಚಲತೆಯನ್ನು ತೋರ್ಪಡಿಸದೆ ಸಚಿನ್ ಅತ್ಯುತ್ತಮ ರೀತಿಯ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3ನೇ ವಿಕೆಟ್ ರೂಪದಲ್ಲಿ ಅಭಿಪಾಣ ಕೂಡ ಹೋದ್ದರನ್ನು ಒಪ್ಪಿಸಿದ್ರು. ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 27 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಐದನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಲೀಮನ್ನು ಪರಿಚಯಿಸಿರ್ತಕ್ಕಂಥ ಮೈಟಿ ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದ್ದಾವೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಹೊರತುಗಳಿಗೆ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 29ಕ್ಕೆ ತಲುಪ್ತಾ ಇದೆ. ಚಾಲ್ತಿ 5ನೇ ಓವರ್ನಲ್ಲಿ ಅಂತಿಮ 5 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 29. ಹೋರಾಟಗಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಔಟರ್ ಹೆಜ್ಜೆ ಆಗಿರ್ತಕ್ಕಂಥ ಹೊಡೆತ ಮತ್ತೆ ಗಲ್ಲಿ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ ನಿಧಾನ ಗತಿಯಲ್ಲಿ 30ರ ಕಡೆಗೆ ಸಾಗ್ತಾ ಇದ್ದಾವೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆ ಒಂದು ಚೆಂಡು ನಿಧಾನ ಗತಿಯಲ್ಲಿ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಅಂತಿಮ ಹಂತದ 3 ಚೆಂಡು 5ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ 2ನೇ ಓಟವನ್ನು ದಾಖಲಿಸುವಂತಹ ಹಂತದ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 30. 2 ಓಟಗಳು ಅಂತಿಮ 2 ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಮತ್ತೆ 5ನೇ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಡ ಮೊತ್ತ 33. 4ನೇ ವಿಕೆಟ್ನ ಪಾರ್ಟ್ನರ್ಶಿಪ್ಗಾಗಿ ಸಚಿನ್ ಕೋಟೇಶ್ವರ ಮತ್ತು ಗಣೇಶ್ ಬಿಜಾಡ್ ಒಂದು ಅತ್ಯುತ್ತಮ ಆಟ ಮುಂದುವರಿಸ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 34 ಓಟಗಳು. ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ 34 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ 6 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ತಡ ಮೊತ್ತ 34. ಕಿರಣ್ ದೊಡ್ಡಮನೆ ಬಹಳಷ್ಟು ಲೆಕ್ಕಾಚಾರದಲ್ಲಿದ್ದಾರೆ. ಈ ಹಂತದ ಮೊತ್ತ ಕೊನೆ ಓವರ್ನ ಚಾಲ್ತಿಗಾಗಿ
ರೆಹಮಾನ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮಲ್ಟಿ ಬೆಂಗಳೂರು ಈ ಋತುವಿನ ಮತ್ತೊಂದು ರಾಜ್ಯ ಮಟ್ಟದ ಪ್ರಶಸ್ತಿ ಹವಣಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಅಂತಿಮ ಹಂತದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ತಂಡಗಳು. ಒಂದೆಡೆ ಬೆಂಗಳೂರಿನ ಪ್ರಸಿದ್ಧ ತಂಡ ಪ್ರಬಲ ಬ್ಯಾಟಿಂಗ್ ಲೈನಪ್ ಅನ್ನು ಬಿಗ್ ಹಿಟ್ಟರ್ಸ್ ಗಳನ್ನು ಹೊಂದಿಕೊಂಡು ಅತ್ಯುತ್ತಮ ಆಟವನ್ನು ತೋರ್ಪಡಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ತಂಡ ಆದ್ರೆ, ಮತ್ತೊಂದೆಡೆ 3 ರಿಂದ 4 ಹಿರಿಯ ಆಟಗಾರರನ್ನು ಬಿಟ್ಟು ಅನುಭವಿ ಆಟಗಾರರನ್ನು ಬಿಟ್ಟು ಇನ್ನುಳಿದಂತಹ ಎಲ್ಲ ಯುವ ಆಟಗಾರರನ್ನು ಕಟ್ಟಿಕೊಂಡು ಈ ಋತುವಿನ ಹೋರಾಟದ ಪ್ರದರ್ಶನವನ್ನೇ ತೋರ್ಪಡಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಮತ್ತೊಂದೆಡೆಯಲ್ಲಿ ಫೈನಲ್ ಹೋರಾಟವನ್ನು ಮಾಡ್ತಾ ಇದೆ ಪ್ರಶಸ್ತಿ ಸುತ್ತಿಗಾಗಿ. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಜಾಕೀರ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಈ ಹಂತದಲ್ಲಿ ರನ್ಔಟ್ ಅವಕಾಶ ಇದ್ದು ಕೂಡ ಅಂತಿಮ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ತಣ ಮೊತ್ತ 36ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಒಂದು ಹಂತದ ನಿರ್ಣಾಯಕ ಹಂತದಲ್ಲಿ ಬೌಂಡ್ರಿ ಸಿಕ್ಸರ್ಗಳ ದಾಖಲಾತಿಯನ್ನು ಕಂಡ್ರೆ 40+ ಓಟಗಳು ಬರ್ತದೆ. ಮತ್ತೆ ರೆಹಮಾನ್ ಓಟಗಳಿಗೆ ಅಂತಿಮ ಹಂತದಲ್ಲಿ ಲೆಗ್ ಬೈ ರೂಪದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 37. ಅಂತಿಮ 3 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ರೆಹಮಾನ್ ಮತ್ತೆ 4ನೇ ಬಾರಿ ರೆಹಮಾನ್ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಆರಂಭಿಕ ಸೆಷನ್ ನಲ್ಲಿ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪ್ರಮೋದ್ ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ಸಚಿನ್ ಕೋಟೇಶ್ವರ ಆಟ ಮುಕ್ತಾಯ. ಅಂತಿಮ ವೈಶಾಖ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ ಹಂತದ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೇಶಾಕ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೊಸ ಆಟಗಾರ ಯತೀಶ ಕೊಡಗು ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಆರಂಭಿಕ ಹಂತದಲ್ಲಿ ಸಾಗರ ಫ್ರೆಂಡ್ಸ್ ಪಂದ್ಯಾಟ ನಡೆಸಿದಂತ ಸಂದರ್ಭ ಬೆಳಗಿನ ಜಾವ 7 ಗಂಟೆವರೆಗೆ ಪಂದ್ಯಾಟ ಸಾಗಿತ್ತು. ಆದರೆ ಈ ಬಾರಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ಪಂದ್ಯಾಟವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿರ್ತಕ್ಕಂಥ ಸಾಗರ ಫ್ರೆಂಡ್ಸ್ ಅಂತಿಮ ಹಂತದಲ್ಲಿ ಫೈನಲ್ ಹೋರಾಟದ ಆರಂಭಿಕ ಸೆಷನ್ನ ಕೊನೆ 2 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 1 ಓಟಗಳ ಸೇರ್ಪಡೆ ತನ್ನ ಮೊತ್ತ 38 ಓಟಗಳು. ಅಂತಿಮ 1 ಚೆಂಡು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 1 ಎಸೆತ
ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾರ ಅಂತ ನೋಡಬೇಕಾಗಿದೆ. ಬಹಳಷ್ಟು ಪ್ರಬಲ ಹೋರಾಟವನ್ನು ನೀಡಬಲ್ಲಂತ ಎರಡು ತಂಡಗಳು ಪ್ರಶಸ್ತಿಗಾಗಿ ಇಲ್ಲಿ ಕಾದಾಟವನ್ನು ಮಾಡ್ತಾ ಇದ್ದಾರೆ ಸಾಗರದ ಗೋಪಾಲಗೌಡ ಕ್ರೀಡಾಂಗಣದ ಒಳಭಾಗದಲ್ಲಿ. ಅಂತಿಮ ಒಂದು ಚೆಂಡು ಬಾಕುಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಮತ್ತೆ ರೆಹಮಾನ್ ಅಂತಿಮ ಚೆಂಡಿಗಾಗಿ ಮತ್ತೆ ಕೊನೆಯ ಬಾರಿ ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದೋಟಗಳ ಸೇರ್ಪಡೆ ಅನಾವಶ್ಯಕವಾಗಿ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 40ಕ್ಕೆ ತಲುಪ್ತಾ ಇದೆ. 41ರ ಟಾರ್ಗೆಟ್ ಅನ್ನು ದಾಖಲಿಸಿಕೊಂಡ್ರೆ, ಚೇಸ್ ಮಾಡಿಕೊಂಡ್ರೆ ಎರಡನೇ ಆವೃತ್ತಿಯ ಸಾಗರ ಫ್ರಂಟ್ ಟ್ರೋಫಿ 3,21,000 ನಗದಿನ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿ ಬೆಂಗಳೂರಿನ ರಾಜು ಅವರ ಕನಸಿನ ಮೈಟಿ ಪಾಲಾಗುತ್ತೆ. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ರೆ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ನಿತೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದು ಕೂಡ ಇಲ್ಲಿ ಕಿರಣ್ ದೊಡ್ಡಮನೆ, ಉಮೇಶ್ ಬಾಳುಗುಂಡಿ ಮತ್ತು ಚರಣ್ ಅವರ ನೇತೃತ್ವದಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರಂಟ್ ಸಾಗರ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ತಂಡ ಕೂಡ ಪ್ರಶಸ್ತಿಯನ್ನು ಗೆಲ್ಲುವಂತ ನೆಚ್ಚಿನ ತಂಡವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡು ದಿನದ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಆಗರ ಒಳಭಾಗದಲ್ಲಿ ಸಾಗರ ಫ್ರೆಂಡ್ಸ್ ಗಾರ್ಡನ್ಸ್ ಆಕ್ಷನ್ ನಡೀತಾ ಇರುವಂತಹ ಪರಿಮಿತ ಓವರ್ಗಳ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಒಂದು ಪ್ರಾತಿಷ್ಠಿಕ ಪಂದ್ಯಕೂಟ. ಸಾಗರ ಫ್ರೆಂಡ್ಸ್ ಟ್ರೋಫಿಯ ಪ್ರಶಸ್ತಿಯನ್ನು ಗೆಲ್ಲುವುದಕ್ಕಾಗಿ ಮೈಟಿ ಗಡಸ್ ಬೆಂಗಳೂರಿನ ತಂಡ 6 ಓವರ್ಗಳಲ್ಲಿ ಇವಾಗ ಟಾರ್ಗೆಟ್ 41 ಓಟಗಳು ಅವರನ್ನು ಎದುರಿಸ್ತಾ ಇರುವಂತಹ ಒಂದು ತಂಡ ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ. ಕ್ಷೇತ್ರ ಕೆಳ ಬರ್ತಾ ಇರುವಂತಹ ಪಾಂಚಜನ್ಯ ಹಲೋ ಅಣ್ಣ, ಆಟಗಾರರಿಗೆ ಡಗೌಟ್ ಅಲ್ಲಿ ಚೇರ್ ಅನ್ನು ವ್ಯವಸ್ಥೆ ಮಾಡಿ. ಸಂಘಟಕರು ಪ್ಲೇಯರ್ಸ್ಗಳು ನಿಂತ್ಕೊಂಡಿದ್ದಾರೆ, ದಯವಿಟ್ಟು ಗಮನಿಸಿ. ನಮ್ಮ ಮೆಂಬರ್ಸ್ಗಳು ಮೊದಲಾಗಿ ಆಟಗಾರರಿಗೆ ಚೇರ್ಸ್ ಅನ್ನು ಅನುವು ಮಾಡಿಕೊಡ್ಬೇಕು. ಮೈಟಿಯ ಡಗೌಟ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಚೇರ್ಗಳ ವ್ಯವಸ್ಥೆ ಒಂದಷ್ಟು ಇಲ್ಲ. ಅವಿನಾಶ್ ಸೈದೂರ್ ಅವರು ಚೇರ್ಸ್ ಗಳನ್ನ ಅಳವಡಿಕೆ ಮಾಡಿಕೊಡಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮನೋಜ ಸ್ವಲ್ಪ ದಯವಿಟ್ಟು ಬದಿ ಸರಿಬೇಕು. ಅಂಗಡ ಒಳಭಾಗದತ್ತ ಸಲೀಂ ಮಂಡ್ಯ ಸಾಬುದ್ದೀನ್ RBD ವೇದಿಕೆ ಮುಂಭಾಗ ಮೇಲೆ ಭಾಗದಲ್ಲಿರುವವರು ಎಲ್ಲರೂ ಕೂಡ ಕೆಳಗಿಳಿಯಿರಿ.
RBD ಸಂಸ್ಥೆ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕತ್ವವನ್ನು ವಹಿಸಿರುವಂತಹದ್ದು. ಕಿರಣ್ರ, ನೀವು ಅವರನ್ನ ತೆರವುಗೊಳಿಸಿ. ನಾವು ಹೇಳಿದ ಕೂಡಲೇ ಇಳಿಯೋರು ಯಾರಿಲ್ಲ. ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ಸದಸ್ಯರುಗಳ ಆ ಕೆಲಸವನ್ನು ಮಾಡ. ಸಂದೀಪ, ಸರಿ ಸರಿ, ನೀವು ಕೈ ಎತ್ತಿರಿಸಿ. ಅನುಭವಿ ಆರಂಭಕಾರರು ಅಂಗಲ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸಲೀಂ ಮತ್ತು ಸಾಬುದ್ದೀನ್. ಹಲೋ ಅಣ್ಣ, ಮ್ಯೂಸಿಕ್ ಬೌಂಡ್ರಿ ಮತ್ತು ಸಿಕ್ಸರ್ ಬಂದಾಗ ಮಾತ್ರ ಹಾಕಿ, ಕಂಟಿನ್ಯೂ ಹಾಕಬೇಡಿ ಅಣ್ಣ. ನಮ್ಮ ವೇದಿಕೆ ಮುಂಭಾಗ ಕಮೆಂಟೇಟರ್ ಬಾಕ್ಸ್ ಮುಂಭಾಗ ಸ್ವಲ್ಪ ಬದಿಗೆ ಸರಿಬೇಕು. ಕಮೆಂಟ್ರಿ ಹೇಳ್ಬೇಕಾಗತ್ತೆ, ಗ್ರೌಂಡ್ ಅಬ್ಸರ್ವೇಷನ್ ಮಾಡ್ಕೋಬೇಕಾಗತ್ತೆ. 36 ಎಸೆತ, 41 ಓಟದ ಅವಶ್ಯಕತೆ. ಪಂಚಜನ್ಯ ಸಾಗರದಲ್ಲಿ ಪ್ರಶಸ್ತಿಯನ್ನ ಎತ್ತುವಂತ ಹೂಡಿಕೆಯನ್ನ ಮಾಡಿದ್ರೆ ಈ ಕ್ರೀಡಾ ಋತುವಿನ ಮತ್ತೊಂದು ಪ್ರಶಸ್ತಿಯತ್ತ ಮುನ್ನುಗ್ತಾ ಇರುವಂತಹ ಮೈಟಿ ಬೆಂಗಳೂರಿನ ತಂಡ ಅದ್ಯಾವ ರೀತಿಯ ಪ್ರತಿ ಹೋರಾಟವನ್ನು ಇಲ್ಲಿ ಮಾಡ್ತಾರೆ ನೋಡ್ಬೇಕಾಗಿದೆ. RBDಯ ಪ್ರವರ್ತಕರು ಆಗಿರುವಂತ ಮಹೇಶ್ ಸಾಗರ್ ಅವರು ಇವಾಗಲೇ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದು. ಜಲೀಲ್ ಸಾಗರ್ ಅವರು ಕೂಡ ಈ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕ ಸಂಸ್ಥೆ ಗುರುತಿಸಲ್ಪಡ್ತಾ ಇದೆ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಆ ನಿಟ್ಟಲ್ಲಿ ಸೆಕೆಂಡ್ ಸೆಷನ್ ಆರಂಭ. ಯತೀಶ ಕೊಡಗು ಮಡಿಕೇರಿ ಹುಡುಗ ಸಾಗರದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಸಲೀಂ ಶೇಖರ್ ಅಲಿ 41 ಓಟದ ಅವಶ್ಯಕತೆ. ಬಹಳ ದೊಡ್ಡ ಮಟ್ಟದಲ್ಲಿ 6 ದಿನಗಳ ಕಾಲ ಸಾಗರ ಫ್ರೆಂಡ್ಸ್ ಈ ಒಂದು ಟೂರ್ನಮೆಂಟ್ ಸಂಯೋಜನೆಯನ್ನು ಇಲ್ಲಿ ಮಾಡ್ತಾ ಇದೆ. ಸಾಗರ ಫ್ರೆಂಡ್ಸ್ ಸೋಫಿಯಾಗೆ ಯತೀಶ ಏನಿಕ್ಸಿನ ಮೊದಲ ಚೆಂಡು ಬಹಳ ಸಮರದ ಹೊಡೆತ ಸಪೋರ್ಟ್ ಅನ್ನು ಮಾಡ್ತಾ ಇರುವಂತಹ ಸಲೀಂ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಡಾಟ್ ಬಾಲಿನ ಸೇರ್ಪಡೆ 41 ಓಟ 6 ಓವರ್ಗಳ ದಾಖಲಿಸಬೇಕಾಗ್ತಾ ಇದೆ. ಸೆಮಿಫೈನಲ್ ಅಲ್ಲಿ ಶ್ರೀಲಂಕಾ ಆಘಾತಕಾರಿ ಸೋಲನ್ನ ಕಂಡ್ರು. ಗಣೇಶ್ ಇಲೆವನ್ ಮತ್ತೊಂದೆಡೆ ಸೋಲನ್ನ ಕಂಡಂತ ಒಂದು ತಂಡವಾದ್ರೆ ಮೈಟಿ ಮತ್ತು ಪಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ಆಡ್ತಾ ಇದ್ದಾರೆ. ಎರಡನೇ ಬಾರಿಗೆ ಯತೀಶ ಕೊಡಗು ಈ ಬಾರಿ ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಜಯವನ್ನು ದಾಖಲಿಸುವ ತಂಡ 3,20,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮತ್ತೆ ಯತೀಶ್ ಮಾರಿ ಬಹಳ ಸಮರ್ಥ ಎಸೆತ ತಾಳ್ಮಾನ ಭಾಗದ ವರ್ಷ ಪಾಯಿಂಟ್ ಭಾಗದಲ್ಲಿ ಉತ್ತಮರಿದ್ದ ಒಂದು ಕ್ಷೇತ್ರ ರಕ್ಷಣೆ ಮತ್ತೆ ಸಾಗ್ತಾ ಇದ್ರು ಕೂಡ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ 3 ಚೆಂಡಿನ ಒಂದು ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 41 ಓಟ ದಾಖಲಾಗಬೇಕಾಗಿದೆ. ನಾಲ್ಕನೇ ಬಾರಿ ಮತ್ತೊಂದು ಬಹಳ ಸುತ್ತ ಮಾಡಿದ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸುಲಭವಾದ ಕ್ಯಾಚ್ ನೀಡುವಂತ ಸಲೀಂ ಈ ಬಾರಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮೊದಲ ಹೋದರಿ ಆಘಾತವನ್ನು ಕಾಡ್ತಾ ಇದೆ ಮೈಟಿ ಬೆಂಗಳೂರು. 0 ಫಾರ್ ಲಾಸ್ ಆಫ್ 1. ಇದೀಗ ಮತ್ತೊಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಕೂಟ 2026 ಫೆಬ್ರವರಿಯ ಮಧ್ಯಭಾಗದಲ್ಲಿ ಭಾರತ್ ಚೋಡೋ ಚಾಂಪಿಯನ್ಸ್ ಟ್ರೋಫಿಯ 4ನೇ ಆವೃತ್ತಿ ತೀರ್ಥಹಳ್ಳಿಯ ಮೈದಾನದಲ್ಲಿ ನಡೀತದೆ. ವಿಜಯಿ ತಂಡಕ್ಕೆ ಈ ವರ್ಷ 5 ಲಕ್ಷ ರೂಪಾಯಿಗಳು ಜೊತೆಗೊಂಡು ಭಾರತ್ ಚೋಡೋ ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 3 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ. ಇದನ್ನ ನಡೆಸುವ ತಂಡ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಸ್. ಮುಂದಿನ 2026 ಫೆಬ್ರವರಿಯಲ್ಲಿ ಈ ಟೂರ್ನಮೆಂಟ್ 4ನೇ ಆವೃತ್ತಿಯಾಗಿ ನಡೆಯುತ್ತೆ. ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
0 for 1. ವೆರಿ ಇಂಪಾರ್ಟೆಂಟ್ ವಿಕೆಟ್ ಇವಾಗಲೇ ಕಳ್ಕೊಳ್ತಾ ಇದ್ದಾರೆ. ಸಲೀಂ ಒಂದಷ್ಟು ಒತ್ತಡಕ್ಕೆ ಸಿಲುಕಿದ್ರು ಕೂಡ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಕ್ಯಾಚ್ ನೀಡಿದ್ರು. ಸ್ಯಾಂಡಿ ಬರ್ತಾ ಇದ್ದಾನೆ ಈ ಹಂತದಲ್ಲಿ. ಮತ್ತೋರ್ವ ಆಟಗಾರ ಮೈಟಿಯ ಪರವಾಗಿ ಯತೀಶ. ಈ ಬಾರಿ ತಂದ ಚೆಂಡು ಬಹಳ ಸುಮರ್ತ ಎಸೆತ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. 5ನೇ ಡಾಟ್ ಬಾಲ್. ಫೈನಲ್ ಅಂತ ಸೆಕೆಂಡ್ ಸೆಷನ್ ಅನ್ನ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಸಾಗರದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಈ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಾಗರ. ಮತ್ತೆ ಸಾರಿಗೆ ಭಾಗವನ್ನು ಕಾಣ್ತಾ ಇರುವಂತಹ ಅತೀಶ್ ಕೊಡಗು. ಅಂತಿಮ ಒಂದು ಚೆಂಡು ತನ್ಮೂಲಕವಾಗಿ ಮೇಲ್ಡನ್ ಓವರ್. ಈ ಬಾರಿ ಪವರ್ ಪ್ಲೇ ಹಂತದಲ್ಲೇ ಮೈಟಿ ಬಾರಿ ಮೊದಲ ಹಂತದಲ್ಲೇ ಒತ್ತಡವನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಯಾವುದೇ ರೀತಿಯ ಓಟುಗಳು ಮೊದಲ ಓವರಲ್ಲಿ ದಾಖಲಾಗ್ತಾ ಇಲ್ಲ. 0 ಫಾರ್ ಲಾಸ್ ಆಫ್ 1. ಎರಡನೇ ಓವರ್ಗೆ ಸಮಾಲೋಚನೆಗಳ ನಂತರ ಮತ್ತೋರ್ವ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಈ ಕಿರಣ್ ದೊಡ್ಡಮನೆ ಸಾಧಾರಣ 1 ಗಂಟೆ ಆಯ್ತು ಕೂತಲ್ಲಿ ಕೂರ್ತಾ ಇಲ್ಲ. ತಲೆ ಪರ 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 ಕೆರಿತಾ ಇದ್ದಾರೆ. ಅವರದೇ ತಂಡ ಫೈನಲ್ ಆಡ್ತಾ ಇದೆ. ಉಮೇಶ್ ಬಾಲ್ಗುಂಡಿ ಅವರ ಚರಣ್, ಕಿರಣ್ ದೊಡ್ಡಮನೆ ಇವರ ಮುಂದಾಳತ್ವದಲ್ಲಿ ಇದು ಕರಾವಳಿಯ ಪ್ರತಿಷ್ಠಿತ ತಂಡ ಕೂಡ. ಪಾಂಚಜನ್ಯ ಮಲ್ನಾಡ್ ಸಾಗರದ ರೂಪದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. 30ಕ್ಕೆ 41 ಓಟದ ಅವಶ್ಯಕತೆಯೂ ಕೂಡ. ಅವಿನಾಶ್ ಸೈದೂರು ಕೂಡ ಕೊನೆ ಹಂತದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಸಾಗರದ ತಾಲೂಕಿನಲ್ಲಿ ಐತಿಹಾಸಿಕ ಪಂದ್ಯಕೂಟದ ಕ್ಷಣ ಗಣನೆ ಆರಂಭ ಆಗ್ತಾ ಇದೆ. ಮುಂದಿನ ಡಿಸೆಂಬರ್ನ ಮೊದಲ ವಾರದಲ್ಲಿ ಕಿರಣ್ ಸಾಲ್ಯಾನ್ ಮತ್ತು ಮಾಲ್ತೇಶ್ ಮಿಶ್ರಾ ಮುಂದಾಳತ್ವದಲ್ಲಿ RDBಯ ಸಂಪೂರ್ಣವಾಗಿರುವಂತಹ ಒಂದು ಸಹಕಾರದ ಜೊತೆಗಾಗಿ 3ನೇ ಬಾರಿಗೆ ಸಾಗರ ಫ್ರೆಂಡ್ಸ್ ಟ್ರೋಫಿ 6 ಲಕ್ಷ ರೂಪಾಯಿಗಳನ್ನು ವಿಜಯ್ ತಂಡಕ್ಕೆ ನೀಡಲಾಗ್ತದೆ. ಟ್ರೋಫಿ ಸಮೇತವಾಗಿ ರನ್ನರ್ಸ್ ಅಪ್ ತಂಡಕ್ಕೆ 3 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ. ಬಹುತೇಕ ಈ ಒಂದು ಪಂದ್ಯಾಟವನ್ನ ಫ್ರೀ ಎಂಟ್ರಿಯಲ್ಲಿ ನಡೆಸುವಂತಹ ಒಂದು ಲೆಕ್ಕಾಚಾರವನ್ನ ಇವಾಗಲೇ ಮಾಲ್ತೇಶ್ ಮಿಶ್ರಾ, ಕಿರಣ್ ಅವರು ಒಂದು ಹಂತದ ಯೋಚನೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಈ ಟೂರ್ನಮೆಂಟ್ ಡಿಸೆಂಬರ್ನ ಮೊದಲ ವಾರ ಐತಿಹಾಸಿಕ ಪಂದ್ಯಾಟವಾಗಿ ಇದೇ ಮೈದಾನದಲ್ಲಿ 4 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಟವಾಗಿ ನಡೀತದೆ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಇದೇ ಸಂದರ್ಭ ಬಯಸ್ತಾ ಇದ್ದೇವೆ. ಈ ತನ್ಮದ ಭಾರತ್ ಗೆಳೆಯರ ಚೆಂಡು ಬಹಳಷ್ಟು ಉತ್ತಮದ ಹೊಡೆತ, ಮಿಡ್ಲ್ ಭಾಗದಲ್ಲಿ ಉತ್ತಮದ ಕ್ಷೇತ್ರ ರಕ್ಷಣೆಯೂ ಕೂಡ. ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಚ್ಚುವರಿ ಜವಾಬ್ದಾರಿ, ನಮ್ಮ ಯೋಗ. ನಾವು ಹೋದಲ್ಲೆಲ್ಲ ಪುಣ್ಯಕ್ಕೆ ಆಗುವುದಿದೆ. ಕಾಲಮಿತಿ ಬಯಲಾಟವೇ ಪೂರ್ಣ ರಾತ್ರಿ ಪ್ರಸಂಗ ಆಗ್ತಾ ಇರುವಂತಹದ್ದು. ಮತ್ತೆ ಪಂದ್ಯಾಟ ಮುಂದರಿಕೆ ಅದರ ಭಾಗವನ್ನು ಕಂಡುಕೊಳ್ತಾ ಇದ್ದ ಭಾರತ್ ಗೆಳೆಯರ ಚೆಂಡು ಅನಾವಶ್ಯಕ ಹೊಂದಾಣಿಕೆ ಕೊರತೆಯಲ್ಲಿ ಬಾರಿ ಮೈಟಿ ಬೆಂಗಳೂರಿನ ತಂಡ 2ನೇ ಹೋದರಿ ಆಘಾತವನ್ನು ಕಂಡ್ರು. ಸಾಬುದ್ದೀನ್
ವಾಪಸ್. ಮೈಟಿ ಒತ್ತಡಕ್ಕೆ ಸೆಲೆಕ್ಟ್ ಆದ 4-2. ಸಲೀಂ ಮತ್ತು ಸಾಬು ವಾಪಸ್ ಆದ ನಂತರ ಮುರಳಿ ಅಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. 25 ಎಸೆತ, 37 ಓಟಗಳ ಅವಶ್ಯಕತೆ. ಒಂದು ಹಂತದ ಮೇಲುಗಾರ ದಾಖಲಿಸಿರುವಂತಹ ಪಾಂಚಜನ್ಯ ಉಡುಪಿಯ ತಂಡ ಎಲ್ಲಿ ಆಡ್ತಾ ಇದೆ. ಒತ್ತಡಕ್ಕೆ ಸೆಲೆಕ್ಟ್ ಆಗಿರುವಂತಹ ಮೈಟಿ ಮುರಳಿಯ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾರೆ. ಆ ನಿಟ್ಟಲ್ಲಿ ಕೊನೆಯ ಒಂದೆಸ ಬಾಕಿ ಇದೆ. ಮುಂದಿನ ಕ್ರೀಡಾ ಋತುವಿನಲ್ಲಿ ಬಹುಶಃ ಇದು 6 ಲಕ್ಷ ರೂಪಾಯಿಗಳ ಮತ್ತೊಂದು ಸಾಗರ ಫ್ರೆಂಚ್ ಟ್ರೋಫಿ ನಡೀತದೆ. ಭಾರತ್ ಜೋಡೋ ಚಾಂಪಿಯನ್ಸ್ ಟ್ರೋಫಿ 5 ಲಕ್ಷ ರೂಪಾಯಿಗಳ ಪಂದ್ಯಾಟ ಮುಂದಿನ ಹಂತದಲ್ಲಿ ನಡೀತದೆ. ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೊಮ್ಮೆ ಭಾರತವನ್ನು ಜೋಡಿಸುವಂತ ಕೆಲಸ ಕ್ರಿಕೆಟ್ ನಲ್ಲಿ ಆಗ್ತದೆ. ಆ ನಿಟ್ಟಲ್ಲಿ ಮತ್ತೆ ಭಾರತ್ ಗಿಳಿಯಾರು ಈ ಬಾರಿ ಸಂದ ಚೆಂಡು ಮಾಲ್ಸಮರದ ಹೊಡೆತ ಮಿಡ್ಡು ಭಾಗದಲ್ಲಿ ಅಭಿ ಬಹುಶಃ ಈತನು ನಮಗೆ ಕ್ಷೇತ್ರ ಕ್ಷೇಮಾರಿ ಒಂದೋಟ ಹೊಂದಾಣಿಕೆ ಕೊರತೆಯಲ್ಲಿ 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಮಿಸ್ ಫೀಲ್ಡ್ ಆಗ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 6-2. ಈ ಬಾರಿ 2ನೇ ಬಾರಿಯ ಸಾಗರ ಫ್ರೆಂಚ್ ಟ್ರೋಫಿ ಜಯಕ್ಕಾಗಿ ಇನ್ನು 4 ಓವರ್ಗಳಲ್ಲಿ 35 ಓಟದ ಅವಶ್ಯಕತೆ. ಆರು ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ಅಂತಿಮ ಹಂತಕ್ಕೆ ನಾವೆಲ್ಲ ಬರ್ತಾ ಇದ್ದೇವೆ. ತಾಲೂಕಿನ ಇತಿಹಾಸದಲ್ಲಿ 8ನೇ ಬಾರಿಗೆ ಪಂದ್ಯಾಟವಾದರೂ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ 1989ರಲ್ಲಿ ಪಡುಬಿದ್ರೆ ಫ್ರೆಂಡ್ಸ್ ಉಡುಪಿಯ ಒಂದು ತಂಡ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೊರಬಳಕಿನ ಪಂದ್ಯಾಟವನ್ನ ಸಂಯೋಜನೆ ಮಾಡಿತ್ತು 1989ರಲ್ಲಿ. ಅದಾದ ಬಳಿಕ ಈ ಒಂದು ಸಾಗರ ತಾಲೂಕಿನಲ್ಲಿ 8ನೇ ಬಾರಿಯ ಹಗಲು ರಾತ್ರಿಯ ಪಂದ್ಯಕೂಟ ಈ ಮೈದಾನವನ್ನ ಕಂಡ್ರೆ 2 ಬಾರಿ ಸಾಗರ ಫ್ರೆಂಡ್ಸ್ ಈ ಟೂರ್ನಮೆಂಟ್ ಸಂಯೋಜನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಬಾರಿ 3ನೇ ಬಾರಿಗೆ ಒಂದು ಟೂರ್ನಮೆಂಟ್ ನಡೀತದೆ. ಕಿರಣ್ ಸಾಲಿಯಾನ್ ಮತ್ತು ಮಾರ್ತೇಶ್ ಮೆಶ್ರು ಅವರ ಮುಂದಾಳುತ್ತದೆ. ಸಾಗರ ಫ್ರೆಂಡ್ಸ್ ಮತ್ತೊಂದು ದಾಖಲೆಯನ್ನು ಬರೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ಯತೀಶ ಕೊಡಗು 3ನೇ ಓವರ್ ಮೊದಲ ಚೆಂಡು. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಮುರಳಿ ಆಡ್ತಾ ಇದ್ದಾನೆ. ಬಾಲಿ ತಳ 6-2. 23 ಎಸೆತ 35 ಓಟವನ್ನು ದಾಖಲಿಸಬೇಕಾಗಿದೆ. ಈ ಬಾರಿ ಪಾಂಚಜನ್ಯದ ವಿರುದ್ಧ ಜಯವನ್ನು ದಾಖಲಿಸೋದಕ್ಕಾಗಿ ಈ 3 ಲಕ್ಷ ರೂಪಾಯಿಗಳ ಸಾಗರ ಫ್ರೆಂಚ್ ಟ್ರೋಫಿಯನ್ನ ಜಯಿಸೋದಕ್ಕಾಗಿ 2 ತಂಡಗಳು ಕೂಡ ಇಲ್ಲಿ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೆ ಉತ್ತಮವಾದ ಹೊಡೆತ, ಒಂದೊಡ ಸೇರ್ಪಡೆ ಲಾಂಗ್ ಆನ್ ಭಾಗದಲ್ಲಿ 3ನೇ ಓವರ್ 2ನೇ ಚೆಂಡು. ಆದರ್ಶ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. ತಂಡದ ಮೊತ್ತ 7-7.2. ಫೈನಲ್ ಪಂದ್ಯಾಟ ನಡೀತಾ ಇದೆ ಸಾಗರ ಫ್ರೆಂಚ್ ಟ್ರೋಫಿಗಾಗಿ. ಅಖಿಲ ಭಾರತ ಮಟ್ಟದ ಹಗಲು ರಾತ್ರಿಯ ಪಂದ್ಯಕೂಟ ಬಹಳಷ್ಟು ವೈಭವಪೇತವಾಗಿ ಮುಂದಡಿಯನ್ನ ಇಡ್ತಾ ಇದೆ. ಮತ್ತೆ ಉತ್ತಮ ರೀತಿಯ ಎಸೆತ. ಮುರಳಿ ಕೂಡ ಕೊನೆ ಹಂತದಲ್ಲಿ ಸ್ಯಾಂಡಿ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ಳುವ ಮುಖೇನವಾಗಿ ಸತತ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ಪಾಂಚಜನ್ಯ ಮಲ್ನಾಡ್
ಫ್ರೆಂಡ್ಸಿನ ತಂಡ ಆಡ್ತಾ ಇದೆ. ಇದುವರೆಗಿನ ಮೇಲೋಡ ಪರಿಸ್ಥಿತಿಯಲ್ಲಿ ಪಾಂಚಜನ್ಯ ಬಿಗು ಹಿಡಿತವನ್ನ ಸ್ಥಾಪಿಸ್ತಾ ಇದೆ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ಒಳಭಾಗದಲ್ಲಿ. ಫೈನಲ್ ಪಂದ್ಯಾಟದ ಒಂದು ಹಂತದ ಮೇಲುಗೈಯನ್ನು ಕೂಡ ಈವಾಗಲೇ ದಾಖಲಿಸ್ತಾ ಇದೆ. ಮತ್ತೆ ಯತೀಶ ಕೊಡಗು ಎಸ್ಗಾಡಿಗೆ ಭಾಗದಲ್ಲಿ ಸ್ಯಾಂಡಿ ಎಸ್ ಅಂತ ಒಂದು ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕಿರಣ್ ದೊಡ್ಡಮನೆ ಅವರ ಮುಂದಾಳುತ್ವದ ತಂಡ, ಉಮೇಶ್ ಪಾಲ್ಗೊಂಡೆ ಮತ್ತು ಚರಣ್ ಅವರ ಸಂಯೋಜನೆಯ ತಂಡ, ನಿತೀಶ್ ಶೆಟ್ಟಿ ಕುಂದಾಪುರ ಇವರ ನೆಚ್ಚಿನ ತಂಡ ಇದಾಗ್ತಾ ಇದೆ. ಪಾಂಚಜನ್ಯ ಕೋಟಾ ಕುಂದಾಪುರ ಮತ್ತು ತಮ್ಮ ತಾಯಿ ಅಂತ ಓಟದ ಅವಕಾಶಗಳು ಬರ್ತಾ ಇದೆ. ಬಹಳ ಸಮೃದ್ಧ ಹೊಡೆತ ಸೇರ್ಪಡೆ, ಎರಡನೇ ಓಟ ಕ್ಲಿಯರ್ ಮಾಡೋ ಪ್ರಯತ್ನ ತಮ್ಮದ ಎರಡನೇ ಪೂರೈಕೆಯೂ ಕೂಡ ಈ ರೀತಿಯಾಗಿ ತಂಡದ ಮೊತ್ತ 9 ಓಟವನ್ನು ದಾಖಲಿಸಿದ್ರು. 32 ಓಟದ ಅವಶ್ಯಕತೆ, 19 ಎಸೆತ, 32 ಓಟಗಳ ಅವಶ್ಯಕತೆ. ಈ ಒಂದು ಟೂರ್ನಮೆಂಟ್ ನಲ್ಲಿ ವಿದೇಶದಿಂದ ಬಂದು ಆಡಿದ ಏಕಮಾತ್ರ ತಂಡವಾಗಿತ್ತು ವೀನಸ್ ಬಲಾಗ್ನೋ ಶ್ರೀಲಂಕಾ. ಈ ಒಂದು ತಂಡವನ್ನ ಬರಮಾಡಿಕೊಳ್ಳುವುದರ ಮುಖೇನ ಈ ತಾಲೂಕಿನಲ್ಲಿ ಮೊತ್ತ ಮೊದಲ ಬಾರಿಗೆ ಆ ಒಂದು ತಂಡದ ಪ್ರದರ್ಶನಕ್ಕೆ ಅನುವನ್ನ ಕೂಡ ಮಾಲ್ತೇಶ್ ಮಾಸ್ಟ್ರು ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಓಟಗಳು ಬರ್ತಾ ಇಲ್ಲ. ಸ್ಯಾಂಡಿ ಮುರಳಿಯ ಕಾಂಬಿನೇಷನ್ ಕೂಡ ಈ ಹಂತದಲ್ಲಿ ಕೈ ಕೊಡ್ತಾ ಇದೆ. ಮೊದಲ 3 ಓವರ್ಗಳಲ್ಲಿ 9ಕ್ಕೆ 2, ಇನ್ನು 18 ಎಸೆತ, 32 ಓಟದ ಅವಶ್ಯಕತೆ ಮೈಟಿ ಜಯಕ್ಕಾಗಿ. ಮೂರು ಓವರ್ಗಳಲ್ಲಿ 32 ಓಟದ ಅವಶ್ಯಕತೆ ಇದೆ. ಮೈಟಿ ಬಾಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಹೊಂದಿದ್ರು ಕೂಡ ಪಾಂಚಜನ್ಯ ಕೂಡ ಉತ್ತಮ ರೀತಿಯ ಸ್ಕಾರನ್ನು ಹೊಂದಿರುವಂತಹ ಒಂದು ತಂಡ. ಕೊಡಗು ಯತೀಶ ಕೂಡ ಒಂದು ವರಿ ಫಸ್ಟ್ ಓವರ್ ಮೇಡನ್ ಅನ್ನು ದಾಖಲಿಸಿದ್ರು. ಭರತ್ ಕಿಡಿಯಾರು ಒಂದು ಅತ್ಯುತ್ತಮ ಓವರನ್ನು ಕೂಡ ಮತ್ತೊಂದೆಡೆ ದಾಖಲಿಸಿ ಇವಾಗ 4ನೇ ಓವರ್ಗಾಗಿ ಮತ್ತೆ ಭರತ್ ಕಿಡಿಯಾರು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 3 ಓವರ್ಗಳು 32 ಓಟದ ಅವಶ್ಯಕತೆ. ಸಾಗರ ಫ್ರೆಂಚ್ ಟ್ರೋಫಿಯ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಹಲೋ, 4ನೇ ಓವರ್ಗಾಗಿ ಮತ್ತೆ ಬರ್ತಾ ಇರುವಂತಹ ಭರತ್ ಕಿಡಿಯಾರು. ಮೂಡಬಿದ್ರೆ ಆಳ್ವಾಸಿನ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಲಾದರ್ ಬಾಲ್ ಕ್ರಿಕೆಟ್ ಅನ್ನು ಆಡಿದಂತಹ ಅನುಭವಿ ಆಟಗಾರ ಭರತ್ ಕಿಡಿಯಾರು. ಈ ತನ್ಮಧ್ಯೆ 4ನೇ ಓವರ್ ಮೊದಲ ಚೆಂಡಲ್ಲಿ 1 ಓವರ್ ಸೇರ್ಪಡೆ ಅಕ್ರಾಸ್ ಲೈನ್ ಮುಖೇನವಾಗಿ ತಲ ಮೊತ್ತ 10-2. ಪಂದ್ಯಾಟ ಜಯವನ್ನು ದಾಖಲಿಸಬೇಕಾದ್ರೆ, ಪ್ರಶಸ್ತಿಯನ್ನು ಗೆಲ್ಲಬೇಕಾದ್ರೆ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆಯನ್ನು ಕಾಣ್ತಾ ಇದೆ ಮೈಟಿ ಬೆಂಗಳೂರಿನ ತಂಡ. 17ಕ್ಕೆ 31 ಓಟದ ಅವಶ್ಯಕತೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದ ಹಗಲು ರಾತ್ರಿ ಕ್ರಿಕೆಟ್ ಫೆಸ್ಟಿವಲ್ ಅಂತಿಮ ಹಂತಕ್ಕೆ ಬರ್ತಾ ಇದೆ. 2ನೇ ಬಾರಿ ಭರತ್ ಕಿಡಿಯಾರು ಒಂದು ಚೆಂಡು ಕಾನ್ಬಿಯನ್ ಮುಖೇನವಾಗಿ ಸ್ಯಾಂಡಿ ವಾಪಸ್
ಮೂರನೇ ಹೋದರೆ ಆಘಾತವನ್ನ ಕಂಡ ಮೈಟಿ ಬೆಂಗಳೂರು. ಫೈನ್. ಹಲೋ 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 ಆಂಗಣ ಒಳ ಆಂಗಣ ಒಳಭಾಗದಲ್ಲಿ ಮತ್ತೆ ಭರತ್ ಗೆಳೆಯರು ಸ್ಯಾನಿಕ ಭಾಗವನ್ನ ಮುಂದುವರಿಸ್ತಾ ಇದ್ದಾರೆ. ಈ ತನ್ಮಧ್ಯೆ ಮತ್ತೊಂದು ಹಲೋ ಆಂಗಲ ಒಳಭಾಗದಲ್ಲಿ ಇವಾಗಲೇ ಪಂದ್ಯಾಟ ಮುಂದರಿಕೆ ಆಗ್ತಾ ಇದೆ. ಮತ್ತೊಂದು ಹೋದರಿ ಆಘಾತವನ್ನ ಕಂಡುಕೊಂಡ್ರು. ಮುರಳಿ ಕೂಡ ವಾಪಸ್ ಆದ್ರ ಮುಖೇನವಾಗಿ 4ನೇ ವಿಕೆಟ್ ಕಳ್ಕೊಂಡ್ರು. ಅಣ್ಣ ನೀವು ಡಿಜೆ ಆಪರೇಟ್ ಮಾಡ್ತಾ ಇದ್ದಾಗ ಈ ಕೇಬಲ್ ಸೌಂಡ್ ಅನ್ನ ಕರೆಕ್ಟ್ ಆಗಿ ಕೊಡಿ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ವೇಟ್ ಮಾಡ್ತಾ ಇದ್ದೇವೆ. ವಸು ಶಹ ಮುರಳಿ ಕೂಡ ಒಂದಷ್ಟು ಕನ್ಫರ್ಮೇಶನ್ ಇದೆ ಅಂತ ಕಾಣುತ್ತೆ. ಆದ್ರೂ ಕೂಡ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಅಣ್ಣ ಬಾಕಿಯವರು ಹೋಗಬೇಡಿ, ಯಾರು ಕೂಡ ಸಸ್ಪೆನ್ಸ್ ರೂಮ್ ಹತ್ರ ಹೋಗೋದಕ್ಕಿಲ್ಲ. ಅಲ್ಲ ನಮ್ಮ ಲೈವ್ ರೂಮ್ ಹತ್ರ ಹೋಗಬೇಡಿ.
ಮುರಳಿ ಈ ಹಂತದಲ್ಲಿ ನಾಟ್ ಔಟ್ ಡಿಸಿಷನ್ ಬರ್ತಾ ಇದೆ. ಬಹಳಷ್ಟು ದೀರ್ಘಕಾಲೀನ ಈ ಪ್ಲೇಯರ್ ಮೈದಾನಕ್ಕೆ ಹೋಗಿ ಬಂದ್ರು ಅಂತ ಕಾಣುತ್ತೆ. ಪ್ರಮೋದ್ ನಾಟ್ ಔಟಿನ ತೀರ್ಪಿನ ಮುಖೇನ ಮತ್ತೆ ಪಂದ್ಯಾಟ ಮುಂದರಿಕೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ತಳ ಮೊತ್ತ 10 ಲಾಸ್ ಆಫ್ 3. 31 ಓಟವನ್ನು ದಾಖಲಿಸಬೇಕಂತ ಒಂದು ತಂಡ. ಇನ್ನು ಕೂಡ 15 ಎಸೆತ 31 ಓಟದ ಅವಶ್ಯಕತೆ. ಭರತ್ ಗಿಳಿಯಾರು ಮತ್ತೆ ಸಾರಿಗೆ ಮಗವನ್ನ ಕಂಡುಕೊಂಡ್ರ 4ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. RBD ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾನೆ ಭರತ್ ಗಿಳಿಯಾರು. ಪೂಂಜಾಲಿ ಆಡ್ತಾ ಇರುವಂತಹ ಆಟಗಾರ ಮೈಟಿಯ ಪರವಾಗಿ. ಕೊನೆ ಪಂದ್ಯಾಟ ನಡೀತಾ ಇದೆ. ಫೈನಲ್ 4ನೇ ಬಾರಿ ಗಿಳಿಯಾರು ಭರತ್ ಸಣ್ಣ ಚೆಂಡು ಪೂಂಜಾಲಿಗೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ತಳ ಮೊತ್ತ 10ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. 41 ಓಟವನ್ನು ಪೇರಿಸಬೇಕಾದಂತ ಒಂದು ತಂಡ. ಮತ್ತು ಉತ್ತಮದ ಹೊಡೆತ ಧರ್ಮದ ಸ್ಕಾಲಿಂಗ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ಅಂಕಿಅಂಶಗಳ ಪಠ್ಯ ಮುಖೇನವಾಗಿ ಸ್ಕೋರ್ ಇಸ್ ಆನ್ 11. 13 ಎಸೆತ 30 ಓಟದ ಅವಶ್ಯಕತೆ. ಬಿರುಸಿನ ಆಟವನ್ನು ಆಡಬೇಕಾದಂತ ಅನಿವಾರ್ಯತೆ ಸೆಲೆಕ್ಟ್ ಇರುವಂತಹ ಮೈಟಿ ಆದ್ರೆ ಪಂದ್ಯಾಟ ಹಿಡಿತವನ್ನು ಪಡ್ಕೊಳ್ತಾ ಇರುವಂತಹ ಪಾಂಚಜನ್ಯ. ಕೊನೆಯ ಒಂದು ಚೆಂಡು 4ನೇ ಓವರ್ನಲ್ಲಿ ಮೆಡ್ಗಳ ಭಾಗದಲ್ಲಿ 1 ಓಟ. ಅಭಿಯ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. 12ಕ್ಕೆ 3. ಅಂತಿಮ 2 ಓವರ್ಗಳಲ್ಲಿ 30 ಓಟವನ್ನು ದಾಖಲಿಸಿದ್ರೆ ಈ ಸಾಗರ ಫ್ರೆಂಡ್ಸ್ ಆಗಲು ರಾತ್ರಿಯ ಪ್ರಶಸ್ತಿಯನ್ನ ಈ ಬಾರಿ ಮೈಟಿಯ ತಂಡ ಜಯವನ್ನು ದಾಖಲಿಸಿದೆ. ಇಲ್ಲದಿದ್ದರೆ ಪಾಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಸಾಗರ ಈ ಒಂದು ಐತಿಹಾಸಿಕ ಪಂದ್ಯಾಟದ ಆಧಿಪತ್ಯವನ್ನು ಸ್ಥಾಪಿಸುವಂತಹ ಎಲ್ಲ ಸಾಧ್ಯತೆಗಳು ಮೇಲ್ನೋಟವನ್ನು ಕಾಣ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಮತ್ತವರ ಬೌಲರ್ನ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕೊನೆ ಅಂತ 4ನೇ ಓವರ್ ಮುಕ್ತಾಯವಾಯಿತು. 5ನೇ ಓವರ್ನ ಚಾತಿಯಲ್ಲಿ ಚಾಲೆಂಜ್ ಗಣೇಶ ಪಾಂಚಜನ್ಯದ ಮತ್ತೋರ್ವ ಆಲ್ರೌಂಡರ್ ಆಟಗಾರರ ಕೂಡ. ಒಂದೆಡೆ ಪುಂಜಾಲಿ ಮತ್ತೊಂದೆಡೆ ಮೂರಡಿ ಆಟವನ್ನು ಆಡ್ತಾ ಇದ್ದಾರೆ. ಪ್ರಶಸ್ತಿಯನ್ನು ಗೆಲ್ಲುವಂತ ಒಂದು ತಂಡ RBD ಅವರ ಪ್ರಾಯೋಜಕತ್ವದಲ್ಲಿ ಮಹೇಶ್ ಮತ್ತು ಜಲೀಲ್ ಸಾಗರ ಇವರು ನೀಡ್ತಾ ಇರುವಂತಹ ಪ್ರಶಸ್ತಿಯ ಮೊತ್ತ 3,20,000 ರೂಪಾಯಿಗಳ ಜೊತೆ ಒಂದು ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ ಮಧು ಬಂಗಾರಪ್ಪ ಹಾಗೂ ಶಿವರಾಮ ಪಡಗೋಡು ಇವರು ನೀಡ್ತಾ ಇರುವಂತಹ 2,20,000 ರೂಪಾಯಿಗಳ ಜೊತೆ ಒಂದು ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ. ಸರಣಿ ಶ್ರೇಷ್ಠ ಆಟಗಾರನಿಗೆ 20,020 ರೂಪಾಯಿಗಳು ಇರ್ತದೆ. ಯಾರು ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡ್ಬೇಕಾದ್ರೆ. 5ನೇ ಓವರ್ ಮೊದಲ ಚೆಂಡು ಮುರಳಿ ಹೊಡೆತ ಮಿಡಲ್ ಭಾಗದಲ್ಲಿ ಬಾರಿ ಸುಲಭದ ಕ್ಯಾಚ್ ಮುಖೇನವಾಗಿ ಮೈಟಿ 4ನೇ ವಿಕೆಟ್ ಕಳ್ಕೊಂಡ್ರು. 11ಕ್ಕೆ 4. ಮುರಳಿ ವಾಪಸ್ ಆದ್ರು. ಪ್ರಣವ್ ಈ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ ಆಟಗಾರರ ಕೂಡ ಮಿಡಲ್ ಭಾಗದಲ್ಲಿ ಬಹುಶಃ ಈ ಒಂದು ಪಂದ್ಯ ಪ್ರೇಕ್ಷಕರು ಬಹಳಷ್ಟು ಹೋರಾಟ ನಿರೀಕ್ಷೆ ಒಂದು ಅವಕಾಶವನ್ನ ಕೂಡ ಕಂಡಿದ್ರು. ಬಹುಶಃ ಹೋರಾಟ ನಿರೀಕ್ಷೆಯನ್ನ ಮಾಡ್ಕೊಂಡಿದ್ರು ಅವರು. ಆದ್ರೆ ಮೇಲ್ನೋಡುವ ಪರಿಸ್ಥಿತಿಯಲ್ಲಿ ಮೈಟಿಯ ಬ್ಯಾಟಿಂಗ್ ಈ ಒಂದು ಹಂತದಲ್ಲಿ ಸಾಧ್ಯದ ಪರಿಸ್ಥಿತಿ ಕೈ ಕೊಡ್ತಾ ಇದೆ. ಗುಂಡ ಬಂದ
6 ದಿನಗಳ ನಡುವೆ ಕೆಲವೊಂದು ದಿನಗಳ ನಡುವಣ ಬಂದು ಸ್ಕೋರಿಂಗ್ ಮಾಡ್ತಾ ಇದ್ದಂತ ಗುಂಡ ಈ ತನ್ಮದ ಮತ್ತೆ ಶಬೌಟ್ ಅನ್ನು ಮಾಡಿದಂತ ಆಟಗಾರ ಪ್ರಮೋದ್ ಮುಖೇನವಾಗಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ ಶಾಟ್ ಬಿಡುಗಡೆ ಭಾಗದಲ್ಲಿ ತಳ ಮೊತ್ತ 12 4 ಉದ್ದರಿ ಆಘಾತವನ್ನು ಕಾಣುವಂತ ಮೈಟಿ 30 ಓಟವನ್ನು ದಾಖಲಿಸಬೇಕಾಗಿದೆ ಬೆಂಗಳೂರಿನ ಈ ಒಂದು ತಂಡ ಪಂಚಜನ್ಯ ಕೋಟವನ್ನು ಎದುರಿಸ್ತಾ ಇದೆ ಮಲ್ನಾಡ್ ಸಾಗರ ಗಣೇಶ 3ನೇ ಬಾರಿ ಹೆಸರು ಭಾಗವನ್ನು ಕಂಡುಕೊಂಡು ಕೊನೆಯ ಓವರಲ್ಲಿ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ ಮಾಡಿ ಪೂಂಜಾಲಿಗೆ ಓಟುಗಳು ಬರ್ತಾ ಇಲ್ಲ 9ಕ್ಕೆ 30 ಸಾಗರದಲ್ಲಿ ಪ್ರಶಸ್ತಿ ಎತ್ತುವ ಹಾವಣಿಕೆಯಲ್ಲಿ ಪಂಚಜನ್ಯದ ತಂಡ 4ನೇ ಬಾರಿ ಮತ್ತೆ ಗಣೇಶ ಸದ ಒಂದು ಚೆಂಡು ಮೆಡಾಣ ಭಾಗದಲ್ಲಿ ಒಂದೆಡೆ ಚೊರೆ ಸೇರ್ಪಡೆ 2ನೇ ಓಟ ಸೊಸಿ ಕೆಡವಿಕೆಯನ್ನು ಕೂಡ ಮಾಡಿಕೊಂಡ್ರು 2 ಓಟಗಳ ಮುಖೇನ ತನ್ನ ಮೊತ್ತ ಕೂಡ 15ಕ್ಕೆ 4 42 ಓಟವನ್ನು ಪೇರಿಸಬೇಕಾದ ಮೈಟಿಗೆ ಇನ್ನು ಕೂಡ 27 ಓಟದ ಅವಶ್ಯಕತೆ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ಸಂಯೋಜನೆ ಮಾಡ್ತಾ ಇರುವಂತ ಸಾಗರ ಫ್ರೆಂಡ್ ಸಾನಿಟಲಿ ಸಪೌಟ್ ಅನ್ನು ಮಾಡುವಂತ ಪೂಂಜಾಲಿ ಲಾಂಗ್ ಆನ್ ಭಾಗದಲ್ಲಿ 5ನೇ ಚೆಂಡಿಗೆ ಒಂದು ಲಾಂಗ್ ಆಫ್ ಅಲ್ಲಿ ಹೊಡೆತವನ್ನು ದಾಖಲಿಸಿದ್ರು ತನ್ನ ಮೊತ್ತ 17 ಫಾರ್ 4 7 ಎಸೆತ 25 ಓಟದ ಅವಶ್ಯಕತೆ ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಪಂದ್ಯ ಗತಿ ಬದಲಾಗ್ತದೆ ಪೂಂಜಾಲಿ ಆಟವನ್ನು ಆಡ್ತಾ ಇದ್ದಾನೆ ಮೈಟಿಯ ಪರವಾಗಿ ಈ ಹಂತಲ್ಲಿ 5ನೇ ಕೊನೆ ಚೆಂಡು ಸಂದೀಪ ಪೂಂಜಾಲಿ ಮುಖ್ಯವಾಗಿ ಡೀಪ್ ಪಕ್ಷ ಕವರ್ಸಲ್ಲಿ ಬಹಳ ಶುದ್ಧವರಿತ ಒಂದು ಸಿಕ್ಸರ್ ರಿವರ್ಸ್ ಶಾಟ್ ಮುಖ್ಯವಾಗಿ ದಾಖಲಾತಿಯನ್ನು ಕಂಡ್ರು 5ನೇ ಓವರ್ ಮುಕ್ತಾಯವಾಗ್ತಾ ಇದ್ದ ಹಾಗೆ 23ಕ್ಕೆ 4 6ಕ್ಕೆ 19 18 ಓಟಗಳ ಅವಶ್ಯಕತೆ ಇದೆ ಕೊನೆಯ ಒಂದು ಓವರ್ ನಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ಮೈಟಿ ಕೊನೆಯ ಹಂತದಲ್ಲಿ ನೋಡ್ಬೇಕಾಗ್ತಾ ಇದೆ ಪಂದ್ಯಾಟ ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಸೋಮಶೇಖರ್ ಲವ್ಗೆರ್ ಅವರು ಹಾಗೂ ಚೇತನ್ ರಾಜ ಕಣ್ಣೂರು ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಇದೇ ಸಂದರ್ಭ ಬಯಸ್ತಾ ಇದ್ದೇವೆ ಸಾಗರ ಫ್ರೆಂಡ್ಸಿನ ಪರವಾಗಿ ಆರಕ್ಕೆ 18 ಓಟದ ಅವಶ್ಯಕತೆ ಇದೆ 6 balls 18-1 ಚೇತನ್ ರಾಜ್ ಕಣ್ಣೂರು ಹಾಗೂ ಸೋಮಶೇಖರ್ ಲವ್ಗೆರ್ ಅವರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ ಚೇತನ್ ರಾಜ್ ಮತ್ತು ಸೋಮಶೇಖರ್ ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೋಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ ಆತ್ಮೀಯ ಸ್ವಾಗತವನ್ನ ಕೂಡ ಇದೇ ಸಂದರ್ಭ ಬಯಸ್ತಾ ಇದ್ದೇವೆ ಅಂತಿಮ ಓವರ್ ಚುಕಿ ಚೇತ ಕಿರಣ್ ನೀರಿಗೆ ಚೆಂಡು ಬಿದ್ದಿದ್ರೆ ಬದಲಿ ಚೆಂಡಿನ ವ್ಯವಸ್ಥೆ ಮಾಡಲಾಗುವುದು ಅನ್ನೋದಾಗಿ ಸಂಘಟಕರು ಹೇಳಿದ್ದಾರೆ ಕಿರಣ್ ಸಾಲ್ಯಾನ್ ಕೂಡ ಅದನ್ನೇ ಪುನರುಚ್ಚರಿಸ್ತಾ ಅದನ್ನು ನೋಡ್ಕೊಳ್ಳಿ ಚೆಂಡು
6ಕ್ಕೆ 18 ಓಟಗಳ ಅವಶ್ಯಕತೆಯೂ ಕೂಡ. ಕಿರಣ್ ಚೊಕ್ಕಿ ನೀವೆಲ್ಲ ಇರ್ಬೇಕಿಲ್ಲೇ. ಸಂದೀಪ ಮತ್ತು ಕಿರಣ್ ಬೆಂಗಳೂರಿನ ಫ್ರೆಂಡ್ಸ್ಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು. ಅವರ ಪುಣ್ಯಕ್ಕೆ ಬಹುಶಃ ಅವರು ಕ್ವಾರ್ಟರ್ ಫೈನಲ್ ಸೋಲನ್ನ ಕಂಡುಕೊಂಡ್ರು. ಕೊನೆ ಹಂತದಲ್ಲಿ 6 ಎಸೆತ 18 ಓಟಗಳ ಅಣ್ಣ ರಾಜು ಸರ್ ಇಂದ ಹಿಡಿದು ಬಾಕಿ ಅವರೆಲ್ಲ ಬದಿಗೆ ಬನ್ನಿ. ಮನೋಜ, ಇದುವರೆಗೆ ನಾವು ನೇರ ನೋಡಿ ಕಮೆಂಟ್ರಿ ಹೇಳ್ತಾ ಇದ್ದೀವಿ. ಕೊನೆ ಹಂತದಲ್ಲೊಂದು ಏನನ್ನೋ ನೋಡಿ ಹೇಳುವಂತ ಯೋಗ ನಮ್ಗೆ ಬೇಡ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಹೋದಲ್ಲೆಲ್ಲ ಯೋಗ ಯೋಗ. ಕೊನೆಯ ಒಳಭಾಗದಲ್ಲಿ ಸೋಮಶೇಖರ್ ಅವರು ಪಾಂಚಜನ್ಯ ತಂಡದ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಅವರ ಆತ್ಮ ಸ್ವಾಗತವನ್ನು ಬಯಸಿದ ಈತನ್ಮದ ಅಂಗಣ ಒಳಭಾಗದಲ್ಲಿ ಮತ್ತೊಂದು ಹೆಚ್ಚುವರಿ ಸೇರ್ಪಡೆಯೂ ಕೂಡ. ಸಾಗರ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ವೆಂಕಟೇಶ್ವರ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೆ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೈದೂರ್ ಅವರು ಸ್ವಲ್ಪ ಬದಿಗೆ ಬರಬೇಕು. ನಾಳೆ ಎಲ್ಲ ಅಲ್ಲೊಂದು ಕಟೌಟ್ ಹಾಕೊಂಡು ಹೋಗಿ ನೀವು. ಕೊನೆಯ ಹಂತವನ್ನ ಕಂಡುಕೊಳ್ತಾ ಇರುವಂತಹ ಸಾಗರ ಫ್ರೆಂಡ್ಸ್ ಟ್ರೋಫಿಯ ಪ್ರಶಸ್ತಿ ಗೆಲ್ಲುವಂತ ಹೋಗ್ತಾ ಇರುವಂತಹ ಪಾಂಚಜನ್ಯ ಮಲ್ನಾಡ್ ಸಾಗರ ಫ್ರೆಂಡ್ಸ್ ಮುನ್ನಡೆಯ ನಡೀತಾ ಇದೆ. ಮೈಟಿ ಅವರಿದ್ದವಾಗಿ 3 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಕೊನೆ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ ಬೆಡ್ಗಳ ಭಾಗದಲ್ಲಿ ಪೂಂಜಾಲಿ ಮುಖೇನ ವಶ ಈ ಒಂದು ಹೊಡೆತ ಸ್ಕಾಲರ್ ಭಾಗದಲ್ಲಿ ಕೋಟೇಶ್ವರಿ ಬಾರಿ ಅನಾವಶ್ಯಕ ಒಂದು ಮಿಸ್ಫೀಲ್ಡ್ ಅನ್ನ ಕೊನೆ ಹಂತದಲ್ಲಿ ಮಾಡುವುದರ ಮುಖೇನವಾಗಿ 2 ಓಟಗಳ ಪೂರೈಕೆ ತಳ ಮೊತ್ತ 26 ಓಟಗಳು. ನಾಲ್ಕು ಎಸೆತ 15 ಓಟಗಳ ಅವಶ್ಯಕತೆ ಇದೆ. ಕುತೂಹಲಕಾರಿಯಾಗಿ ಸಾಗ್ತಾ ಇರುವಂತಹ ಈ ಒಂದು ಪಂದ್ಯಕೂಟ ಸಮಾನ ಮನಸ್ಕರ ಒಂದು ತಂಡವಾಗಿ ಸಾಗರ ಫ್ರೆಂಡ್ಸ್ 6 ದಿನಗಳ ಕಾಲ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಟೆನಿಸ್ ಬಾಲ್ ಕ್ರಿಕೆಟಿನ ಸಾಗರ ಫೆಸ್ಟಿವಲ್ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಪ್ರಶಸ್ತಿಯನ್ನು ಜಯಿಸೋದಕ್ಕಾಗಿ ಒಂದೆಡೆ ಮೈಟಿ ಕೊನೆ ಹಂತದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಣತಂತ್ರವನ್ನು ಬಿಗಿಗೊಳಿಸ್ತಾ ಇದ್ದಾರೆ. ಪಾಂಚಜನ್ಯ ಸಾಗರ ಮಲ್ನಾಡ್ ಫ್ರೆಂಡ್ಸ್ ಅನ್ನುವಂತ ರೂಪದಲ್ಲಿ ಆಡ್ತಾ ಇದ್ದಾರೆ. ಈ ಬಾರಿ 3ನೇ ಚೆಂಡು ಕೋಲಾರ ಮಾಧ್ಯಮದಲ್ಲಿ ಬಾರಿ ಸಿಕ್ಸರ್ ದಾಖಲಿಸಿದ್ರು. ಬಹುಶಃ ಅದು ಬೌಂಡರಿ ರೋಪ್ ಹತ್ತಿರ ಕ್ಯಾಚ್ ಆಗಿತ್ತು. ಇಲ್ಲೆಲ್ಲರೂ ನಿಂತ್ಕೊಂಡಿರೋದ್ರಿಂದ ಯಾರ ತಲೆನೂ ನಮ್ಗೆ ಆ ಎಂಡಲ್ಲಿ ಕಾಣ್ತಾ ಇಲ್ಲ. ಸುಲಭದ ಒಂದು ಕ್ಯಾಚ್ ಕೈಸರ ಮುಖ್ಯವಾಗಿ ಪೂಂಜಾಲಿ ವಾಪಸ್ ಒಂದು ಸಿಕ್ಸರ್ ಅನ್ನ ರಿವರ್ಸ್ ಶಾಟ್ ಅಲ್ಲಿ ದಾಖಲಿಸಿದ ಪೂಂಜಾಲಿ ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು. ಇಪ್ಪತ್ತಾರಕ್ಕೆ 5 ಹೋದರಿ ಆಘಾತವನ್ನ ಕಳ್ಕೊಂಡ್ರು. ಅಂಗಣ ಒಳಭಾಗದತ್ತ ವಸೀಂ ಬರ್ತಾ ಇದ್ದಾನೆ. ಮಾಡಿ 15 ಓಟಗಳ ಅವಶ್ಯಕತೆ ಪ್ರಶಸ್ತಿಯ ಜಯಕ್ಕಾಗಿ. ಸಾಗರ ತಾಲೂಕಿನ ಇತಿಹಾಸದಲ್ಲಿ 8ನೇ ಬಾರಿಗೆ ನಡೀತಾ ಇರುವಂತಹ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟದ ಅಂತಿಮ ಹಂತ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಯಾರು ಪ್ರಶಸ್ತಿಯನ್ನ ತೆಕ್ಕೆಗೆ ಪಡ್ಕೊಳ್ತಾರೆ ನೋಡ್ಬೇಕಾಗ್ತಾ ಇದೆ.
ಈ ತನ್ಮದ ಚೆಂಡು ಕೊರ ಅಂತ ಮನಸ್ಸು ಮಾಡಿದ ಎಸೆತ ಒಂದೊಂದು ಹೆಚ್ಚುವರಿ ಸೇರ್ಪಡೆ ಪ್ರಮೋದ್ ಎಸೆದ ಚೆಂಡು 27 ಫಾರ್ ಲಾಸ್ ಆಫ್ 5. ಅಂತಿಮ 2 ಎಸೆತ 15 ಓಟಗಳ ಅವಶ್ಯಕತೆ. 14 ಓಟಗಳನ್ನು ಪೇರಿಸಬೇಕಾದಂತ ಮೈಟಿ ಬೆಂಗಳೂರಿನ ತಂಡ ಒಂದು ಹಂತದ ಪ್ರತಿ ಹೋರಾಟವನ್ನು ಸಂಘಟಿಸಿದ್ರು ಕೂಡ ಇಲ್ಲಿಗ ಒತ್ತಡಕ್ಕೆ ಸಿಲುಕ್ತಾ ಇದೆ. 2 balls 14-1. 2ಕ್ಕೆ 14 ಓಟಗಳ ಅವಶ್ಯಕತೆ ಇದೆ. ಮತ್ತೆ ಕೊನೆ ಹಂತದಲ್ಲಿ ಪ್ರಮೋದ್ ಚೆಂಡು ತಿರುವನ್ನು ಪಡ್ಕೊಳ್ಳೋ ಮುಖೇನವಾಗಿ ವಿಜಯ ಪಥದಲ್ಲಿ ವಿಜಯ ದುಂದುಬಿಯನ್ನು ಮೊಳಗಿಸುವ ಸರ್ವ ಸಿದ್ಧತೆ ಅಂತ ಪಂಚಜನ್ಯ ಮಲ್ನಾಡ್ ಸಾಗರದ ಒಂದು ತಂಡ 3 ಲಕ್ಷ ರೂಪಾಯಿಗಳ ಜೊತೆ ಟ್ರೋಫಿಯನ್ನ ಜಯಿಸುವ ಸರ್ವ ಸಿದ್ಧತೆ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಈ ತನ್ಮದ ಅಂತಿಮ ಚೆಂಡಲ್ಲಿ ಓಟಗಳು ಬರ್ತಾ ಇಲ್ಲ. ತನ್ಮಲಕ್ಕೆ ಹೋಗಿ ಪಂಚಜನ್ಯ ಸಾಗರ ಈ ಬಾರಿ ಮೈಟಿಯನ್ನು ಸೋಲಿಸುವ ಮುಖೇನವಾಗಿ ಈ ಒಂದು ಸಾಗರ ಫ್ರೆಂಡ್ಸ್ ಆಫ್ ಯರ್ ರಾಷ್ಟ್ರಮಟ್ಟ ಪ್ರಶಸ್ತಿಯನ್ನು ಗೆದ್ದರು. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದೆ ಪಂಚಜನ್ಯಕ್ಕೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಮೈಟಿ ಬೆಂಗಳೂರಿನ ತಂಡಕ್ಕೆ. ಕೆಲವೇ ನಿಮಿಷಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ. ಆದ್ದರಿಂದ ಬಹುಮಾನ ವಿತರಣಾ ಕಾರ್ಯಕ್ರಮದ ಒಂದು ಹಂತಕ್ಕೆ ಅಂದ್ರೆ 10 ನಿಮಿಷದ ಒಳಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿತದೆ. ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಾಗರ ಫ್ರೆಂಡ್ಸ್ ಸಾಗರ ಪರವಾಗಿ. ಹಲೋ, RBDಯ ನಮ್ಮ ಪ್ರಮುಖ ಪ್ರಾಯೋಜಕರು ಆಗಿರುವಂತಹ ಮಹೇಶ್ ಸಾಗರ್ ಅವರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಅಲ್ಲದೆ ನಮ್ಮ ಎಲ್ಲ ಅತಿಥಿಗಳು ಕೂಡ